ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕರ್ನಾಟಕದ ಸೌಂದರ್ಯವೇ ಹಾಗೆ, ಎಷ್ಟು ಬಣ್ಣಿಸಿದ್ರೂ ಕೂಡ ಸಾಲೋದಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವರ್ಣಿಸಲು ಅಸಾಧ್ಯ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಸೌಂದರ್ಯವನ್ನ, ಇಲ್ಲಿನ ಇತಿಹಾಸವನ್ನ, ಪರಂಪರೆಯನ್ನ, ಸಂಸ್ಕೃತಿಯನ್ನ ಬಣ್ಣಿಸುವಂತಹ ಕಾರ್ಯವನ್ನ ಮಾಡಿದ್ದಾರೆ ಹಿರಿಯ ಕವಿಯಾದಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಇನ್ನು ಈ ಸಾಹಿತ್ಯಕ್ಕೆ ಅದ್ಭುತವಾದ ಸಂಗೀತವನ್ನ ನೀಡಿದ್ದಾರೆ ರಿಕ್ಕಿ ಕೇಜ್. ಕರ್ನಾಟಕದ ಸೌಂದರ್ಯ ಈ ಒಂದು ಸಾಹಿತ್ಯದ ಜೊತೆ ಬೆರೆತರೆ ಹೇಗಿರುತ್ತೆ? ಎಸ್, ಆ ಕಾರ್ಯವನ್ನ ಮಾಡಿದ್ದಾರೆ ಅಮೋಘ ವರ್ಷ ಅವರು. ಒಟ್ಟಾರೆ ಈ ಎಲ್ಲದರ ವಿಶೇಷತೆಯನ್ನ ಒಳಗೊಂಡಂತಹ ಈ ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಯಿಂದ ಕೂಡಿದೆ. ಈ ವಿಶೇಷ ಕಾರ್ಯಕ್ರಮವೇ ಜಯ ಹೇ ಕನ್ನಡ ತಾಯಿ. ಅಬ್ಬಾ, ನೋಡ್ತಾ ಇದ್ರೆ ನಮ್ಮ ಕರ್ನಾಟಕ ಇಷ್ಟೊಂದು ಸೌಂದರ್ಯವನ್ನ ಹೊಂದಿದ್ಯಾ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹೌದು, ಅಷ್ಟೊಂದು ಸೌಂದರ್ಯವನ್ನ ಈ ಹಾಡಿನಲ್ಲಿ ತುಂಬುವಂತಹ ಪ್ರಯತ್ನ ಮಾಡಿದ್ದಾರೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ರಚಿಸಿರುವಂತಹ ಈ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಸಂಗೀತವನ್ನ ನೀಡಿ ನಮ್ಮ ಕರ್ನಾಟಕದ ಸೌಂದರ್ಯವನ್ನ ನಿಮ್ಮೆಲ್ಲರಿಗೂ ಉಣಬಡಿಸುವಂತಹ ಕಾರ್ಯ ನಡೆದಿದೆ. ಈ ಹಾಡು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಲ್ವಾ? ಈ ಹಾಡಿನ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳು ಕೂಡ ಇದ್ದಾರೆ. ಎಸ್, ಸಂಗೀತ ನಿರ್ದೇಶಕರಾದಂತಹ ರಿಕ್ಕಿ ಕೇಜ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಅದ್ಭುತವಾದ ಸಾಹಿತ್ಯವನ್ನು ರಚಿಸಿದಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಮೋಘ ವರ್ಷ ಅವರೇ, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಎಸ್, ಮೊದಲಿಗೆ ನಾನು ನಿಮ್ಮನ್ನ ಅಂತೂ ಕೇಳಲೇಬೇಕು. ಅದ್ಭುತವಾದಂತಹ ಸಾಹಿತ್ಯವನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿದ್ದೀರಿ. ಯಾಕಂದರೆ ನೀವು ಈಗಿನ ಒಂದು ಕಾಲಮಾನದವರಲ್ಲ, ಅಂದರೆ ಈಗಿನ ಜನ್ರೇಷನ್ನಿಗೆ, ಬಟ್ ಈಗಿನ ಜನ್ರೇಷನ್ಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ, ಅವರ ಮನಸ್ಸಿಗೂ ಕೂಡ ನಾಟುವಂತಹ ರೀತಿಯಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಿಂಬಿಸಿದಿರಿ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನಿಮಗೆ ಇದಕ್ಕೆ ಸ್ಫೂರ್ತಿ ಹೇಗೆ ಸಿಕ್ತು? ಈ ಕನ್ನಡದಲ್ಲಿ ಕರ್ನಾಟಕದ ಅದ್ಭುತವಾದಂಥ ಪ್ರಾಕೃತಿಕ ಸೌಂದರ್ಯವನ್ನು, ಇಲ್ಲಿ ಆಗಿ ಹೋದಂತಹ ದೊಡ್ಡ ದೊಡ್ಡ ಕವಿಗಳು, ಅವರ ನೆನಪುಗಳು, ಇಲ್ಲಿಯ ಇತಿಹಾಸ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಗೀತ, ಕರ್ನಾಟಕಕ್ಕೆ ವಿಶಿಷ್ಟವಾದಂಥ ಯಕ್ಷಗಾನ, ಹೀಗೆ ಅನೇಕ ತನ್ನದೇ ಆದಂಥ ಸ್ವಲಕ್ಷಣಗಳನ್ನು ಹೊಂದಿರುವಂಥ ಒಂದು ದೊಡ್ಡ ರಾಷ್ಟ್ರ ನಮ್ಮ ನಾಡು ಕರ್ನಾಟಕ. ಇಲ್ಲಿ ಹುಟ್ಟಿದ ಮೇಲೆ ಈ ನಾಡನ್ನು ನಮ್ಮದಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಅದಮ್ಯವಾದ ಒತ್ತಡಕ್ಕೆ ಎಲ್ಲ ಲೇಖಕರು ಒಳಗಾಗ್ತಾರೆ. ಅದಕ್ಕೆ ಒಂದೇ ಉಪಾಯ, ಭಾಷೆಯ ಮೂಲಕ, ಕವಿತೆಯ ಮೂಲಕ ಈ ನಾಡನ್ನು ನಮ್ಮ ಅಂತರಂಗದ ಅಭಿಮಾನದ ವಸ್ತುವಾಗಿ ಪರಿವರ್ತಿಸಿಕೊಳ್ಳೋದು. ಹಾಗಾಗಿ ಕನ್ನಡದ ಎಲ್ಲ ಮುಖ್ಯ ಕವಿಗಳು ಕೂಡ ನಾಡಿನ ಬಗ್ಗೆ, ನುಡಿಯ ಬಗ್ಗೆ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ ಕವಿತೆಗಳನ್ನು ರಚನೆ ಮಾಡಿದ್ದಾರೆ. ಆ ಪರಂಪರೆಯಲ್ಲಿ ನಾನು ಇದ್ದೇನಷ್ಟೇ. ಈ ನನ್ನ ಗೀತೆಯಲ್ಲಿ ಕರ್ನಾಟಕದ ಪ್ರಕೃತಿ ಸೌಂದರ್ಯ, ಇಲ್ಲಿಯ ಚರಿತ್ರೆ, ಇಲ್ಲಿಯ ಕಲಾವಿದರು, ಇದೆಲ್ಲದರ ಸ್ಮರಣೆಯನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೀನಿ. ಸ್ಮರಣೆಯೊಂದೇ ಸಾಲದೆ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ ನೋಡಿ. ಅನೇಕ ಸಾರಿ ಈ ಸ್ಮರಣೆಯೊಂದೇ ಸಾಲದು ಅಂತಲೂ ಅನಿಸುತ್ತೆ ನನಗೆ. ಈ ಸ್ಮರಣೆಯು ನಮ್ಮ ಅಂತರಂಗದ ಅನುಭವವಾಗಬೇಕಾದರೆ ಆಗ ಕವಿತೆ ಬರೆಯದೆ ಬೇರೆ ಮಾರ್ಗವೇ ಇಲ್ಲ. ಕವಿಯಾದವಾಗ ಕವಿತೆ ಬರೀಬೇಕಾಗತ್ತೆ, ಸಂಗೀತಗಾರ ಸಂಗೀತ ಮಾಡಬೇಕಾಗತ್ತೆ, ಚಿತ್ರಗಾರ ಚಿತ್ರ ಬರೀಬೇಕಾಗತ್ತೆ, ಫೋಟೋಗ್ರಾಫರ್ ಫೋಟೋ ತೆಗಿಬೇಕಾಗತ್ತೆ. ತಮ್ಮ ತಮ್ಮ ಮಾಧ್ಯಮದ ಮೂಲಕ ಈ ಅದ್ಭುತವಾದ ಕರ್ನಾಟಕದ ಸೌಂದರ್ಯವನ್ನು ನಮ್ಮ ಅಂತರಂಗದ ವಸ್ತುವಾಗಿ ಪರಿವರ್ತಿಸಿಕೊಳ್ಳುವ ಯತ್ನವನ್ನು ಎಲ್ಲರೂ ಮಾಡಲೇಬೇಕಾಗತ್ತೆ, ಕನ್ನಡಿಗರೆಲ್ಲ. ಅಂಥ ಒಂದು ಅಳಿಲು ಪ್ರಯತ್ನ ನನ್ನದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಈ ಒಂದು ಸಾಹಿತ್ಯಕ್ಕೆ ಒಂದು ಹೊಸತನವನ್ನು ಕೊಟ್ಟಿದ್ದೀರಿ. ಕರ್ನಾಟಕದವನ್ನು ಎಲ್ಲರೂ ಕೂಡ ನೋಡಿರ್ತಾರೆ, ಆದರೆ ನೀವು ತೋರಿಸಿರುವಂತಹ ಒಂದು ಪರಿ ಇದೆಯಲ್ಲ, ಸಾಕಷ್ಟು ಹೊಸತನ ಇದೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಕರ್ನಾಟಕದಲ್ಲಿರೋಷ್ಟು ಕಾಡು, ನಮ್ಮ ಪಶ್ಚಿಮ ಘಟ್ಟ, ಇದೆಲ್ಲ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮೊನ್ನೆ ಇದಾಗಿದೆ. ಅಂದರೆ ಇಲ್ಲಿರೋಷ್ಟು ಸ್ಪೀಷೀಸು ಒಮ್ಮೊಮ್ಮೆ ಇಡೀ ಜಗತ್ತಲ್ಲೇ ಇಲ್ಲದಿರುವಂಥ ಸ್ಪೀಷೀಸ್ ಎಲ್ಲ ಇಲ್ಲಿದೆ. ಆದರೆ ನಾವು ಇಷ್ಟೆಲ್ಲ ಇಟ್ಕೊಂಡು ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದನ್ನು ಹೇಗೆ ಪ್ರತಿಯೊಂದು ಮನೆಗೂ ಮುಟ್ಟಿಸ್ಬೇಕು ಅನ್ನೋದು ನಂದೊಂದು ಆಲೋಚನೆ ಆಗಿತ್ತು. ಇಂಥ ಒಳ್ಳೆ ಹಾಡು, ಅಂಥ ಒಳ್ಳೆ ಸಂಗೀತ ಜೊತೆ ಬಂದಾಗ ಎಲ್ಲರೂ ನೋಡ್ತಾರೆ ಅಂತ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಇನ್ನೊಂದು, ನೀವು ಸಾಕಷ್ಟು ಶ್ರಮ ಪಟ್ಟಿದ್ದೀರಿ ಈ ಒಂದು ಚಿತ್ರಗಳನ್ನು ಕಲೆ ಹಾಕೋದಕ್ಕೆ. 18 ತಿಂಗಳು ನೀವು ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೀರಿ, 40 ಬಾರಿ ಇದಕ್ಕೋಸ್ಕರ ಟ್ರಿಪ್ ಮಾಡಿದ್ದೀರಿ. ಸೊ ಇದೇನು ಈಸಿ ಅಲ್ಲ ಒಬ್ಬ ಫೋಟೋಗ್ರಾಫರ್ಗೆ, ಅದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ನೀವು. ಸೊ ತುಂಬ ಕಷ್ಟ, ಕಾಡಿನ ಒಳಗಡೆ ಎಂಟ್ರಿ ಕೊಡೋದು, ಅಲ್ಲಿರುವಂತಹ ಪ್ರಾಣಿಗಳ ಫೋಟೋ ಕ್ಲಿಕ್ ಮಾಡೋದು. ಸೊ ಇದು ಹೇಗನ್ನಿಸ್ತು ಮಾಡೋವಾಗ? ತುಂಬ ಕಷ್ಟ ಅನಿಸಿಲ್ವಾ? ಪ್ರಿಪೇರ್ ಹೇಗಾಗಿದ್ರಿ?
ಕಷ್ಟ ಹೌದು, ಯಾಕಂದರೆ ಈ ಕೆಲವೆಲ್ಲ ಪ್ರಾಣಿಗಳು ನೀವು ನೋಡಿರೋ ಹಾಗೆ ಒಂದೊಂದು ತಿಂಗಳಲ್ಲಿ ಮಾತ್ರ ಸಿಗೋದು. ಆಮೇಲೆ ಕೆಲವೆಲ್ಲ ಡಿಸ್ಕವರ್ ಆಗಿರೋದೇ ಒಂದು 4 ವರ್ಷದ ಹಿಂದೆ, ಅಂದರೆ 4 ವರ್ಷದ ಹಿಂದೆ ತನಕ ಅದೊಂದು ಪ್ರಾಣಿ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಿರಲಿಲ್ಲ. ಅಂಥ ಪ್ರಾಣಿಗಳೆಲ್ಲ ಇಲ್ಲಿದ್ದಾವೆ. ಸೊ ಇದೆಲ್ಲ ಶೂಟ್ ಮಾಡೋದು ಕಷ್ಟ ಡೆಫಿನೆಟ್ ಆಗಿತ್ತು. ಆದರೆ ಅಂಥ ಪ್ರಾಣಿಗಳ ಜೊತೆ ಇದ್ದಾಗ ಕಷ್ಟ ಅಂತ ಅನ್ಸೋದಿಲ್ಲ, ಮಾಡ್ತಾ ಹೋಗ್ಬೇಕಾಗತ್ತೆ. ಎಲ್ಲೋ ಇಂಟರ್ನ್ಯಾಷನಲ್ ಚಾನಲಲ್ಲಿ ನಾವು ನೋಡಿರ್ತೀವಿ ಅಂತಹ ಕ್ರಿಮಿಕೀಟಗಳು ತುಂಬ ಹತ್ತಿರದಿಂದ ತುಂಬ ಸ್ಪಷ್ಟವಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದೀರಿ. ಇನ್ನು ಈ 18 ತಿಂಗಳ ಈ ಪಯಣ ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಹೇಳಲೇಬೇಕು. ಈ ಐಡಿಯಾ ಹೇಗೆ ಹುಟ್ಕೋತು, ಅಂದರೆ ಈ ಸಾಹಿತ್ಯಕ್ಕೆ ಈ ರೀತಿಯಾದಂಥ ಒಂದು ಟಚ್ನ ಕೊಡಬೇಕು ಅಂತ? ರಿಕ್ಕಿ ಈ ಹಾಡು ನನಗೆ ಸುಮಾರು 2 ವರ್ಷದ ಹಿಂದೆ ಕೇಳಿಸಿದಾಗ ಜೊತೆಲಿ ಏನನ್ನ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಆ ಹಾಡು ತುಂಬ ಗ್ರ್ಯಾಂಡ್ ಆಗಿತ್ತು, ಒಂಥರ ಕೇಳಿದ್ರೇ ಹೆಮ್ಮೆ ಬರಬೇಕು ಕರ್ನಾಟಕದ ಬಗ್ಗೆ, ಆ ಥರ ಅನ್ನಿಸ್ತಾ ಇತ್ತು. ಆ ಥರ ಇದ್ದಾಗ ಅದಕ್ಕೆ ಒಂದು ವೈಲ್ಡ್ ಲೈಫ್ ಅಥವಾ ನಮ್ಮ ನ್ಯಾಚುರಲ್ ಹೆರಿಟೇಜ್ ಏನಿದೆ ಅದನ್ನು ತೋರಿಸೋಣ. ಆವಾಗ ಆ ಗ್ರ್ಯಾಂಡ್ನೆಸ್ಸಿಗೆ ಈ ಗ್ರ್ಯಾಂಡ್ನೆಸ್ ಸೂಟ್ ಆಗುತ್ತೆ ಅಂತ ಒಂದು ಐಡಿಯಾ ಬಂತು. ಬಟ್ ಅದನ್ನು ಮ್ಯಾಚಪ್ ಮಾಡೋದಕ್ಕೆ ನನಗೆ ನನ್ನದೇ ಆದಂಥ ನನ್ನ ಟೆನ್ಷನ್ ಇತ್ತು. ಇಂಥ ಒಳ್ಳೆ ಕವಿತೆ, ಅಂಥ ಒಳ್ಳೆ ಹಾಡಿರಬೇಕಾದ್ರೆ ಆ ಗ್ರ್ಯಾಂಡ್ನೆಸ್ ಹಾಗೆ ತೋರಿಸ್ಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡು. ಅಂದರೆ ಹಳೆ ವರ್ಷನೂ ಹೊಸ ವರ್ಷನೂ ಫುಲ್ ಡಿಫ್ರೆಂಟ್ ಆಗಿದೆ. ಹಳೆ ವರ್ಷನಲ್ಲಿ ಕನ್ನಡದ ಬಾವುಟ ಅಲ್ಲ ಇದರಲ್ಲೂ ಇದೆ, ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿದ್ದಾರೆ, ಇನ್ನೊಂದು ಕವಿಗಳ ಚಿತ್ರಗಳು, ಇವೆಲ್ಲವನ್ನು ಹೊರತುಪಡಿಸಿ ಪ್ರಾಣಿಗಳು, ಪಕ್ಷಿಗಳು, ನದಿ, ತೊರೆಗಳನ್ನು ತೋರಿಸ್ಬೇಕು ಅಂದರೆ ಅದರಲ್ಲಿ ಸಾಕಷ್ಟು ಶ್ರಮ ಬೇಕು. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಇದ್ರ ಬಗ್ಗೆ. ನೋಡಿದ್ರಲ್ವಾ ವೀಕ್ಷಕರೇ, ಒಂದು ಅದ್ಭುತವಾದ ಸಾಹಿತ್ಯಕ್ಕೆ ಏನೆಲ್ಲ ಹೊಸತನವನ್ನು, ಏನೆಲ್ಲ ಹೊಸ ಹೊಸ ರೂಪವನ್ನು ಕೊಡೋದಕ್ಕಾಗತ್ತೆ ಅಂತ, ಇವೆಲ್ಲವನ್ನು ನೀವು ಕೂಡ ಎಂಜಾಯ್ ಮಾಡ್ತೀರಾ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ ಒಂದು ಚಿಕ್ಕ ವಿರಾಮದ ನಂತರ.